ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿರೋ ವಿದ್ಯಾರ್ಥಿಗಳು ಭಾಳ ಗಮನವಿಟ್ಟು ಕೇಳಿ. ಪರೀಕ್ಷೆಗೆ ಹೋಗಿರ್ತೀರಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಕ್ವಶನ್ ಪೇಪರ್ ಇರುತ್ತೆ, OMR ಶೀಟ್ ಇರುತ್ತೆ. ಭಾಳ ಜನ ಏನು ಮಿಸ್ಟೇಕ್ ಮಾಡ್ತೀರಂದರೆ, ಫಾರ್ ಎಕ್ಸಾಂಪಲ್ ಈಗ 21ನೇ ಕ್ವಶನ್ಗೆ ಬಿ ಹಾಕಿರ್ತೀರ ಆನ್ಸರ್, 22ನೇದಕ್ಕೂ ಬಿ ಹಾಕಿರ್ತೀರ. ಈಗ ನೆಕ್ಸ್ಟ್ 23ನೇದಕ್ಕೂ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ನಿಮಗದು ಬಿ ಅನಿಸುತ್ತೆ ಆನ್ಸರ್. ಇಲ್ಲಿ ಬಂದು ಹಾಕಬೇಕಂದ್ರೆ OMR ಅಲ್ಲಿ 21 ಬಿ ಹಾಕಿನಿ, 22 ಬಿ ಹಾಕಿನಿ, 23 ಬಿ ಇರಲಿಕ್ಕಿಲ್ಲ ಅಂತ ಚೇಂಜ್ ಮಾಡ್ತೀರ. ಇದು ಭಾಳಷ್ಟು ವಿದ್ಯಾರ್ಥಿಗಳು ಮಾಡುವಂಥ ಮಿಸ್ಟೇಕ್. ಇದು ಸರ್ ನಾವು ಆಲ್ರೆಡಿ ಮಾಡಿದ್ದೀವಿ, ಪರೀಕ್ಷೆಗಳಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ, ಅವ್ರು ಥಮ್ಸಪ್ ಕೊಡಿ. ಭಾಳಷ್ಟು ಜನ ಎಕ್ಸಾಮ್ ಬರೆದಿದ್ರೆ ಗೊತ್ತಿರುತ್ತೆ. ನಿಮ್ಮ ನಿಜವಾದ ಶತ್ರು ಪ್ರಶ್ನೆ ಪತ್ರಿಕೆ ಅಲ್ಲ, ನಿಮ್ಮ ನಿಜವಾದ ಶತ್ರು OMR ಶೀಟ್. ನೆನಪಿಟ್ಕೊಳ್ಳಿ, ಇದೇ ಮಿಸ್ಟೇಕ್ಸ್ಗಳನ್ನು ಮಾಡ್ತಾರೆ. ಯಾರು ಹೇಳಿದ್ದಾರೆ ನಿಮಗೆ ಕಂಟಿನ್ಯೂಸ್ ಆಗಿ ಬಿ ಇರಬಾರ್ದು ಅಂತೇಳಿ ಹೇಳಿದ್ದಾರೆ? ಒಂದೊಂದ್ಸಲ 8, 9 ಬಿನೇ ಇರ್ಬೋದು, ಏನೇ ಇರ್ಬೋದು, ಸಿನೇ ಇರ್ಬೋದು. ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಧಾರ ಆಗಬೇಕು. ಅರ್ಥ ಆಗ್ತಿದೆಯಾ? ಭಾಳಷ್ಟು ಜನ ನೌಕರಿ ಕಳ್ಕೊಂಡಿದ್ದಾರೆ, ಭಾಳಷ್ಟು ಜನ 4 ಮಾರ್ಕ್ಸ್ 5 ಮಾರ್ಕ್ಸ್ ಕಳ್ಕೊಂಡಿದ್ದಾರೆ, ಹಿಂಗೆ ಕಳ್ಕೊಂಡಿದ್ದಾರೆ. ಪ್ರಶ್ನೆ ಫಾರ್ ಎಕ್ಸಾಂಪಲ್ 23ನೇ ಪ್ರಶ್ನೆಗೆ ನೀವು ಏನೋ ವಿಚಾರ ಮಾಡಿ ಎಲ್ಲ ಮಾಡಿ ಬಿ ಅಂತ ನೀವು ಫಿಕ್ಸ್ ಆದರೆ ಮುಗೀತು. OMR ಅಲ್ಲಿ ಸೀದಾ ಬಿ ಹಾಕ್ಬೇಕು. ಮ್ಯಾಲೆ ಎಷ್ಟು ಹಾಕಿನಿ, ಮ್ಯಾಲೆ ಏನು ಹಾಕಿನಿ, ಕೆಳಗೆ ಏನು ಹಾಕಿನಿ, ಒಟ್ಟಾರೆ ನೋಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಅರ್ಥ ಆಗ್ತಿದೆಯಲ್ಲ? ಈ ಲಾಜಿಕ್ ಭಾಳಷ್ಟು ಜನ ಯೂಸ್ ಮಾಡಿದ್ದಾರೆ, ಸುಮ್ಮನೆ ಅನ್ನೆಸೆಸರಿ ಅದು ಯೂಸ್. ಮತ್ತು ಭಾಳಷ್ಟು ಜನರಿಗೆ ಏನು ಫೀಲಿಂಗ್ ಬರುತ್ತೆ ಅಂದರೆ, ಸುಮಾರು ಒಂದು 50-60 ಪ್ರಶ್ನೆಗಳು ಹಾಕಿರ್ತೀರಾ, ಹಾಕಿದ್ಮೇಲೆ ಏನೋ ಒಂದು ನಿಮಗೊಂದು ಫೀಲಿಂಗ್ ಬಂದುಬಿಡ್ತೈತೆ, ಇಷ್ಟೊತ್ತನ ಎ ಮತ್ತು ಬಿ ಜಾಸ್ತಿ ಹಾಕಿನಿ, ಇನ್ಮೇಲೆ ಸಿ ಮತ್ತು ಡಿ ಹಾಕೋಣ. ಅದು ಕೂಡ ತಪ್ಪು. ಇವೆರಡು ಮಿಸ್ಟೇಕ್ಗಳನ್ನು ಮಾಡಬೇಡಿ. OMR ಸೀಟ್ ಇರೋದು ಸುಮ್ಮನೆ ಜಸ್ಟ್ ನಿಮಗೆ ಟಿಕ್ ಹಾಕೋಕ್ಕಷ್ಟೇ. ಮ್ಯಾಲೆ ಎಷ್ಟು ಹಾಕಿನಿ, ಕೆಳಗೆ ಮ್ಯಾಲೆ ಯಾವ್ದು ಹಾಕಿನಿ, ಕೆಳಗೆ ಯಾವ್ದು ಹಾಕಿನಿ ಅದು ನೋಡೋಂಗಿಲ್ಲ. ಇಲ್ಲಿವರೆಗೂ ಯಾವ್ದು ಹಾಕಿನಿ, ಇಲ್ಲಿವರೆಗೆ ಯಾವ್ದು ಹಾಕಿಲ್ಲ ಅದು ನೋಡೋಂಗಿಲ್ಲ. ಯಾಕಂದರೆ ಯಾವುದು ಯಾರು ಹೇಳ್ಯಾರ ನಿಮಗೆ A 25 ಆನ್ಸರ್ ಇರ್ತವೆ, B 25 ಇರ್ತವೆ, C 25, ಆ ಥರ ಇಲ್ಲ. ಒಮ್ಮೊಮ್ಮೆ ಏನೇ 40 ಆನ್ಸರ್ ಇರ್ತವೆ, ಡಿನೇ 50 ಆನ್ಸರ್ ಇರ್ತವೆ, ಒಮ್ಮೊಮ್ಮೆ 10 ಇರ್ತವೆ, ಏನು ಬೇಕಾದ್ರೂ ಆಗ್ಬೋದು. ಸೊ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಮತ್ತೆ ಲಾಸ್ಟಿಗೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಧಾರ ಆಗಬೇಕು. OMR ಏನಿದ್ರು ಜಸ್ಟ್ ಟಿಕ್ ಮಾಡೋಕ್ಕಷ್ಟೇ. ಅದು ಅರ್ಥ ಆಯ್ತಲ್ಲ? ಈ ತಪ್ಪನ್ನು ನೀವು ಸರಿಪಡಿಸ್ಕೊಂಡ್ರೆ ನಿಮಗೊಂದು 2-3 ಮಾರ್ಕ್ಸ್ ಹೆಚ್ಚಿಗೆ ಬರ್ಬೋದು ಅಂತ ನನಗೆ ಅನಿಸ್ತು. ಅದಕ್ಕೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಆಲ್ ದಿ ಬೆಸ್ಟ್, ನಿಮ್ಮ ಪರೀಕ್ಷೆಗೆ ಒಳ್ಳೆಯದಾಗಲಿ, ಈ ಸಲ ನೀವು ಬರೆಯುವ ಎಕ್ಸಾಮು ಪಾಸ್ ಆಗಲಿ ಅಂತ ನಾನು ಮನಸಾರೆ ಹರಿಸ್ತೇನೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಪರೀಕ್ಷೆ ಬರಿತಾ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.